ಫೈನಲ್ಗೆ ಲಗ್ಗೆ ಇಟ್ಟಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಹೆಣ್ಣುಮಕ್ಕಳ ತಂಡ ಏನು WPL ನಡೀತಾ ಇದೆ ಅದರಲ್ಲಿ ಫೈನಲ್ಗೆ ಈಗಾಗಲೇ ಹೋಗಾಯಿತು. RCB ತನ್ನ ಅತ್ಯುತ್ತಮವಾದಂತಹ ಆಟದ ಮೂಲಕ ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರಿಂದ ಇವತ್ತು ಫೈನಲ್ಗೆ ಹೋಗಿ ಕೂತಿದೆ RCB ತಂಡ. ಹೆಣ್ಣುಮಕ್ಕಳ ತಂಡ ಏನಿದೆ ಅದು WPL 2026ರ ರೋಚಕ ಪಂದ್ಯದಲ್ಲಿ RCBಗೆ ಭರ್ಜರಿ ಜಯ ಆಗಿದೆ. ಈಗ ಫೈನಲ್ ಹೋಗಿ ಕೂತಿದೆ. ಯಾರು ಬರ್ತಾರೆ ಎದುರಾಳಿ ಅಂತ ಹೇಳಿ ಗೆದ್ದಿದ್ದಾರೆ. ಗೆಲುವಿನೊಂದಿಗೆ ಈಗ ಫೈನಲ್ ಸೀಟನ್ನು ಕನ್ಫರ್ಮ್ ಮಾಡಿಕೊಂಡಿದೆ RCB. ಗೆಲುವಿಗೆ ಇನ್ನೊಂದೇ ಒಂದು ಮೆಟ್ಟಲು. ಕೃತಿ ಮಂದನ್ನ, ಗ್ರೇಸ್ ಹ್ಯಾರಿಸ್ ಬ್ಯಾಟಿಂಗ್ ಅಬ್ಬರಕ್ಕೆ ಎದುರಾಳಿಗಳು ಧೂಳಿಪಟ ಆಗ್ತಾ ಇದ್ದಾರೆ. ಗುಜರಾತ್ನ ಗೌತಂಬಿ ಸ್ಟೇಡಿಯಂನಲ್ಲಿ ನಡೆದಿತ್ತು ಮ್ಯಾಚು WPL ಮಹಿಳಾ ಪ್ರೀಮಿಯರ್ ಲೀಗ್ ಏನಿದೆ ಅದು ಗುರುವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು UP ವಾರಿಯರ್ಸ್ ವಿರುದ್ಧ ಗೆಲುವು ಸಾಧಿಸಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು. ಕ್ಲಾರ್ಕ್ ಅವರ ಬಿರುಸಿನ ಬೌಲಿಂಗ್ ದಾಳಿಗೆ ನಡಿಗೆ ಹೋಗ್ಬಿಟ್ಟಿದೆ UP ವಾರಿಯರ್ಸ್ ತಂಡ. RCB ಕೇವಲ 143 ರನ್ಗಳಿಗೆ ವಾರಿಯರ್ಸ್ ತಂಡವನ್ನು ಕಟ್ಟಿ ಹಾಕಿತ್ತು ಬೌಲಿಂಗ್ ಮಾಡಿ. ಹ್ಯಾರಿಸ್ ಹಾಗೂ ಮಂದಣ್ಣ ಜೊತೆ ಆಟದಲ್ಲಿ ಶತಕವನ್ನು ಕೂಡ ಸಿಡಿಸ್ತಾರೆ. ಪಾರ್ಟ್ನರ್ಶಿಪ್ ಅಲ್ಲಿ RCB 20 ಓವರ್ಗಳಲ್ಲಿ 41 ಎಸೆತಗಳನ್ನು 20 ಎಸೆತದಲ್ಲಿ 41 ರನ್ಗಳನ್ನು ಬಾರಿಸಿದೆ. ಕೇವಲ 2 ವಿಕೆಟ್ಗೆ 147 ರನ್ ಕಳಿಸಿ ಗೆದ್ದಿದೆ. ಈ ಸಲ ಕಪ್ಪು ಕೂಡ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ RFCB ಅಭಿಮಾನಿಗಳು. ಫೈನಲ್ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ ಅಭಿಮಾನಿಗಳು. ಸಂತಸವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಕಪ್ ನಮಗೆ ಬರುತ್ತೆ, RCB ವುಮೆನ್ಸ್ ಟೀಮ್ ಗೆಲ್ಲುತ್ತೆ ಅಂತ ಶುಭ ಹಾರೈಸ್ತಾ ಇದ್ದಾರೆ RCBಯ ಅಭಿಮಾನಿಗಳೆಲ್ಲರೂ ಕೂಡ. ಕಳೆದ ವರ್ಷ RCB ಬಾಯ್ಸ್ ಟೀಮು ಕಪ್ಪನ್ನು ಗೆದ್ಕೊಂಡು ಬಂತು. ಅದಕ್ಕೂ ಹಿಂದೆ ನಮ್ಮ ಹೆಣ್ಮಕ್ಳು ತಂಡ ಕೂಡ ಗೆದ್ದಿತ್ತು. ಈಗ ಮತ್ತೆ ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. RCBಯ ವುಮೆನ್ಸ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅದಕ್ಕೆ ಸಾಕ್ಷಿ ಅಂದರೆ ಅವರೆಲ್ಲ ಪಂದ್ಯವನ್ನು ಗೆದ್ಕೊಂಡು ಬರ್ತಾ ಇರುವಂಥದ್ದು. ಈಗ ಫೈನಲ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಗ್ರಸ್ಥಾನದಲ್ಲಿದ್ದಾರೆ ಪಾಯಿಂಟ್ಸ್ ಟೇಬಲಲ್ಲಿ. ಯಾರು ಎದುರಾಳಿಯಾಗಿ ಬರ್ತಾರೆ ಅವರಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರು ಬಂದ್ರೇನು ನಾವೇ ಗೆಲ್ಲೋದು ಅನ್ನುವಂಥ ಒಂದು ಪಾಸಿಟಿವ್ ಮೈಂಡ್ಸೆಟ್ನಲ್ಲಿ ಹೋಗಿದ್ದಾರೆ ಫೈನಲ್ಗೆ. ಇನ್ನು ಅಭಿಮಾನಿಗಳು ಕೂಡ ಅಷ್ಟೇ RCB ಗೆಲ್ಲಿ ಮತ್ತೊಂದು ಕಪ್ಪು ಬರಲಿ ನಮಗೆ ಅಂತ ಶುಭ ಹಾರೈಸ್ತಾ ಇದ್ದಾರೆ. RCB ಒಂದು ಟೀಮ್ ಏನಿದೆ ಅದಕ್ಕೆ ದೊಡ್ಡ ಮಟ್ಟದ ಸಪೋರ್ಟಿವ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಈ WPL ಆದ ನಂತರ IPL ಶುರುವಾಗುತ್ತೆ, ಅದು ಕೂಡ ಅದೇ ರೀತಿಯಾಗಿರುತ್ತೆ. ಆದರೆ ಸದ್ದಿಲ್ಲದೇನೆ RCB ಸತತವಾಗಿ ಗೆಲ್ಲುವ ಮೂಲಕ ಈಗ ಫೈನಲ್ಗೆ ಬಂದು ಕೂತಿದೆ. ಇನ್ನೇನು ಗೆಲುವನ್ನು ಮುಡಿಗೇರಿಸಿಕೊಳ್ಳೋಕೆ, ಕಪ್ಪನ್ನು ಹಿಡಿದು ಮೇಲೆತ್ತೋಕ್ಕೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ. ಫೈನಲ್ನಲ್ಲಿ ಏನಾಗುತ್ತೆ, ಒಂದು ವೇಳೆ ಫೈನಲಲ್ಲಿ ಅಂದರೆ ಈಗೇನು ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಇರೋದ್ರಿಂದ ಸೋತ್ರೂ ಕೂಡ ಒಂದು ಚಾನ್ಸ್ ಇರುತ್ತೆ. ಆದರೆ ಫೈನಲ್ಗೆ ಇದ್ದೇ ಇರ್ತಾರೆ. ಫೈನಲಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ, ಯಾರು ಆಪೋಸಿಟ್ ಟೀಮ್ ಬರುತ್ತೆ ಅವ್ರಿಗಿರುತ್ತೆ. ಎಲ್ಲ ತಂಡಗಳನ್ನು ಒಂದು ರೇಂಜಲ್ಲಿ ಸೋಲಿಸ್ಕೊಂಡು ಬಂದಿದ್ದಾರೆ. ಫೈನಲಲ್ಲೂ ಕೂಡ ಅದೇ ಆಗುತ್ತೆ, ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿನೇ RCB ಕಣಕ್ಕಿಳಿಯುತ್ತೆ ಫೈನಲ್ ತಂಡದಲ್ಲಿ. ಅಭಿಮಾನಿಗಳು ಕೂಡ ಗೆದ್ದು ಬನ್ನಿ, ಈ ಬಾರಿಯೂ ಕೂಡ ಕಪ್ಪನ್ನು ನಮಗೆ ತನ್ನಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.